ನಮಸ್ಕಾರ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ. ಪಹಲ್ಗಾಮ್ ದಾಳಿಗೆ ಭಾರತದ ಪ್ರತೀಕಾರ. ಪ್ರಮುಖ ಉಗ್ರರ ತಾಣ, ಟ್ರೈನಿಂಗ್ ಕ್ಯಾಂಪ್ ಛಿದ್ರ. ಇತ್ತ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ. ಇಲ್ಲಿಯವರೆಗೂ ಏನೇನಾಯಿತು, ಯಾವಾಗ ದಾಳಿ ಆಯಿತು, ಅದನ್ನ ರ್ಯಾಂಡಮ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಪಿ ಉಗ್ರರು ನಡೆಸಿದ ದಾಳಿಯಲ್ಲಿ ನಮ್ಮ ಭಾರತೀಯರು 26 ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಇದಕ್ಕೆ ನಾವೇನಾದ್ರೂ ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಅಂತ ಪ್ರತಿಯೊಬ್ಬ ಭಾರತೀಯ ಕೂಡ ಸಜ್ಜಾಗಿದ್ರು. ಭಾರತವು ಕೂಡ ಸರಿಯಾದ ಸಮಯಕ್ಕೆ ಕಾಯ್ತಾ ಇತ್ತು. ಆಗ್ಲೇ ಬಂದಿದ್ದು ಆಪರೇಷನ್ ಸಿಂಧೂರ್. ಈ ಆಪರೇಷನ್ ಸಿಂಧೂರ್ ಅನ್ನುವ ಹೆಸರಿನಲ್ಲಿ ಪಾಕಿಸ್ತಾನದ 9 ಕಡೆಗಳಲ್ಲಿ ನಮ್ಮ ಭಾರತೀಯ ಸೇನೆ ದಾಳಿಯನ್ನ ನಡೆಸಿದೆ. ಪಾಕಿಸ್ತಾನದಲ್ಲಿ ಭಾರತದ ನಡೆಸಿದ ದಾಳಿಯ ಆರಂಭದಿಂದ ಇಲ್ಲಿಯವರೆಗೂ ಏನೇನಾಯ್ತು ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ದೇಶದ 3 ಸೇನೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ 9 ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಿದ್ವು. ಬರೋಬ್ಬರಿ 9 ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಿದ್ವು. ಭಾರತ ಮಾಡಿದ ಈ ದಾಳಿಗೆ ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಪ್ರಧಾನಿ ಮೋದಿ ಕಂಪ್ಲೀಟ್ ಆಗಿ ರಾತ್ರಿ ಇಡೀ ಆಪರೇಷನ್ ಸಿಂಧೂರ್ ಮೇಲೆ ತೀವ್ರ ನಿಗಾವನ್ನ ಇಟ್ಟಿದ್ರು. ಈ ಭಾರತ ಮತ್ತೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿರುವ ಕುರಿತು ಮಾಹಿತಿ ಯಾವಾಗ ಗೊತ್ತಾಯ್ತು? ಹಾಗಾದ್ರೆ ಬೆಳಗಿನ ಜಾವ ಸುಮಾರು 1 ಗಂಟೆಗೆ ಗೊತ್ತಾಗಿದೆ. ಆಚೆ ಈಚೆ ಆಗಿರಬಹುದು. ಮಂಗಳವಾರ ಮಧ್ಯರಾತ್ರಿಯ ನಂತರ ಮುಜಾಫರಾಬಾದ್ ನಗರದ ಸುತ್ತಮುತ್ತಲಿನ ಪರ್ವತಗಳ ಬಳಿ ಹಲವಾರು ದೊಡ್ಡ ಸ್ಫೋಟ ಕೇಳಿ ಬರುತ್ತೆ. ಆಗೇನಾಗತ್ತೆ, ನಮ್ಮ ಭಾರತೀಯ ಸೇನೆ ದಾಳಿ ಮಾಡ್ತಿದೆ ಅಂತ ಗೊತ್ತಾಗತ್ತೆ. ಹಲವಾರು ಪ್ರತ್ಯಕ್ಷದರ್ಶಿಗಳು ಇದನ್ನ ಖುದ್ದಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಸ್ಫೋಟದ ನಂತರ ಆ ನಗರಗಳಲ್ಲಿ ಕರೆಂಟ್ ಇರಲಿಲ್ಲ. ಕರೆಂಟ್ನ ಸರಬರಾಜನ್ನ ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿತ್ತು. ಇದಾದ ಸ್ವಲ್ಪ ಸಮಯದ ನಂತರ ಈ ಪಾಪಿ ಪಾಕಿಸ್ತಾನ ಸೇನೆ ಒಂದು ಹೇಳಿಕೆ ಕೊಡುತ್ತೆ. ಭಾರತದ ಈ ಕ್ರಮಕ್ಕೆ ನಾವು ತಕ್ಕ ಪ್ರತಿಕ್ರಿಯೆಯನ್ನ ಕೊಟ್ಟೇ ಕೊಡ್ತೀವಿ, ಅವರಿಗೆ ಸರಿಯಾದ ಹೊಡೆತವನ್ನ ಕೊಡ್ತೀವಿ ಅಂತ. ಆ ನಂತರದಲ್ಲಿ ಏನಾಗತ್ತೆ, ಪಾಕಿಸ್ತಾನ ಮತ್ತು POKಯಲ್ಲಿ ಭಾರತ ದಾಳಿ ನಡೆಸಿದೆ ಎಂಬ ಅಧಿಕೃತ ಮಾಹಿತಿ ಹೊರಬೀಳುತ್ತೆ. ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರನ್ನ ಕೂಡ ಇಡ್ಲಾಗತ್ತೆ. ಒಟ್ಟು 9 ಸ್ಥಳಗಳ ಮೇಲೆ ದಾಳಿಯನ್ನ ನಡೆಸಲಾಗತ್ತೆ. ಯಾವುದು ಅದು 9 ಸ್ಥಳ? ಅದನ್ನ ನೋಡೋದಾದ್ರೆ, ಕೋಟ್ಲಿ, ಬಹುವಾಕ್ಪುರ್ ಮತ್ತು ಮುಜಾಫರಾಬಾದ್ನ ಸುತ್ತಮುತ್ತಲು ಭಾರತದ ಕ್ಷಿಪಣಿ ದಾಳಿ ನಡೆಸಿದೆ. ಇದು ಇಂಟರ್ ಸರ್ವೀಸಸ್ ಪಬ್ಲಿಕ್ ರಿಲೇಷನ್ಸ್ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 4:13 ಸುಮಾರಿಗೆ ದಾಳಿಗಳಲ್ಲಿ ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 3 ಪಡೆಗಳನ್ನ ಬಳಸಲಾಗಿತ್ತು. ಇದರಲ್ಲಿ ನಿಖರವಾದ ದಾಳಿ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನ ಬಳಸಲಾಗತ್ತೆ. ಹಾಗಾದ್ರೆ 4:32ಕ್ಕೆ ಏನಾಯ್ತು? ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಪಾಕಿಸ್ತಾನದ NSA ಮತ್ತು ISI ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಅಸೀಂ ಮಲಿಕ್ ಅವರೊಂದಿಗೆ ಭಾರತದ ದಾಳಿಯ ಕುರಿತು ಮಾತನಾಡಿದ್ರು ಎನ್ನಲಾಗಿದೆ. 4:35ರ ಅಪ್ಡೇಟ್ ಏನು? ಭಾರತದ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಹೋಗುವ ಹಲವು ವಿಮಾನಗಳು ರದ್ದಾಗಿವೆ. 5:04ರಲ್ಲಿ ಏನಾಯಿತು? ದಾಳಿಗೊಳಗಾದ 9 ಸ್ಥಳಗಳಲ್ಲಿ 4 ಪಾಕಿಸ್ತಾನದಲ್ಲಿದೆ ಮತ್ತು 5 ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ POKನಲ್ಲಿದೆ. ಪಾಕಿಸ್ತಾನದಲ್ಲಿರುವ ಸೇನೆ ನೆಲೆಗಳಲ್ಲಿ ಬಹುವಾಕ್ಪುರ್, ಮುರೆಡ್ಕೆ ಮತ್ತು ಸಿಯೋಲೋಟ್ ಸೇರಿವೆ. ಇಷ್ಟು ಪ್ರದೇಶಗಳು ಕೂಡ ಅಲ್ಲಿ ಸೇರಿವೆ. 5:27ಕ್ಕೆ ಏನಾಗತ್ತೆ? ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಒಂದು ವಿಚಾರ ಬಹುಬೇಗನೆ ಮುಗಿಯಲಿ ಅಂತ ಅವರು ಆಶಿಸ್ತಾರೆ. ಹಾಗಾದ್ರೆ 5:45ಕ್ಕೆ ಏನೇನಾಗತ್ತೆ? ಕತಾರ್ ಏರ್ವೇಸಸ್ ಪಾಕಿಸ್ತಾನಕ್ಕೆ ಹೋಗುವ ಎಲ್ಲಾ ವಿಮಾನಗಳನ್ನ ರದ್ದುಗೊಳಿಸುತ್ತೆ. 6 ಗಂಟೆಗೆ ಪೂಂಚ್ ರಾಜೌರಿ ವಲಯದ ಭೀಂಬಾರ್ಗಾಲಿ ಪ್ರದೇಶದಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘನೆ ಮಾಡಿ ಫಿರಂಗಿಗಳಿಂದ ಗುಂಡನ್ನ ಹಾರಿಸುತ್ತೆ. 6:08ಕ್ಕೆ ಸುಮಾರಿಗೆ ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ಎಲ್ಲ ಭಾರತೀಯ ಪೈಲಟ್ಗಳು ಮತ್ತು ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ತಮ್ಮ ನೆಲೆಗೆ ಮರಳುತ್ತೆ.
6:14 ಸುಮಾರಿಗೆ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ಮುಚ್ಚುತ್ತೆ. ಹಾಗಾದ್ರೆ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಏನಿದು ಆಪರೇಷನ್ ಸಿಂಧೂರ್? ಯಾಕೆ ಆಪರೇಷನ್ ಸಿಂಧೂರ್ ಅಂತಾನೆ ಹೆಸರನ್ನ ಇಡಲಾಗಿತ್ತು? ಅದರ ಅರ್ಥ ಏನು ಅಂತ ಅದನ್ನ ನಾವು ನೋಡೋದಾದ್ರೆ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸುತ್ತೆ. ಈ ಪ್ರತೀಕಾರ ಏನ್ ತೀರಿಸಿಕೊಳ್ಳುತ್ತಲ್ಲ, ಈ ಕ್ರಮಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರನ್ನ ಇಡ್ಲಾಗತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಹೆಣ್ಣನ್ನ ದೇವಿ ರೂಪದಲ್ಲಿ ಪೂಜೆ ಮಾಡುವ ಭಾರತೀಯರು ನಾವು ಹೆಣ್ಣನ್ನ ದೇವರ ರೂಪದಲ್ಲಿ ಪೂಜೆ ಮಾಡ್ತೀವಿ. ನಮ್ಮ ಮನೆಯ ಹೆಣ್ಣು ಮಕ್ಕಳ ಮುತ್ತೈದೆ ಭಾಗ್ಯವನ್ನ ಕಿತ್ಕೊಂಡ್ರೆ ನಾವು ಸುಮ್ಮನೆ ಬಿಡ್ತೀವಾ? ಇತಿಹಾಸದಲ್ಲೆಲ್ಲ ನಾವು ನೋಡಿರ್ತೀವಿ, ಏನು ಹೆಣ್ಣಿನ ಕಣ್ಣೀರಿನ ಮುಂದೆ ಯಾರು ಕೂಡ ಗೆದ್ದಿಲ್ಲ, ಗೆಲ್ಲೋದು ಇಲ್ಲ. ಇನ್ನೀಗ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ನಿಮ್ಗೆ ಗೆಲ್ಲುವಂತ ಅವಕಾಶವನ್ನ ನಾವು ಕೊಡ್ತೀವಾ? ಸೊ ಈ ಒಂದು ಪ್ರಕ್ರಿಯೆಗೆ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಹೆಸರನ್ನ ಕೂಡ ಇಡ್ಲಾಗತ್ತೆ. ನಮ್ಮ ಸೇನೆಯ ಧೈರ್ಯ, ತ್ಯಾಗ, ಶೌರ್ಯದ ಸಂಕೇತವೇ ಈ ಆಪರೇಷನ್ ಸಿಂಧೂರ್ ಆಗಿದೆ. ಭಾರತದ PM ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಆಪರೇಷನ್ ಸಿಂಧೂರ್ ಅಂತ ನಾಮಕರಣವನ್ನ ಮಾಡ್ತಾರೆ. ಅಂದ್ರೆ ನಾವು ಗಮನಿಸಬಹುದು, 1971ರ ನಂತರದಲ್ಲಿ ಆ ಯುದ್ಧದ ಬಳಿಕ ಮೊದಲ ಬಾರಿಗೆ ಭಾರತದ ಎಲ್ಲಾ 3 ಪಡೆಗಳಿಂದ ಪಾಕ್ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಇದು ಇಡೀ ಭಾರತೀಯರು ಇಂದು ಸಂತೋಷ ಪಡುವಂತಹ ಟೈಮ್ ಬಂದಿದೆ. ಭಾರತೀಯರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೇನಾಗುತ್ತೆ ಅಪ್ಡೇಟ್ ನಂತರದಲ್ಲಿ ನಾನು ತಿಳಿಸ್ತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.